ಹಾಯ್ ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ಶಿವರಾತ್ರಿ ಹಬ್ಬದ ಡೈಲಿ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಇವತ್ತು ನಾನು ಬೆಳಿಗ್ಗೆ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಮಮ್ಮಿ ಅಷ್ಟರಲ್ಲಿ ದೇವ್ರ ಮನೆಯೆಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಈಚೆ ತುಳಸಿಗೆ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ತಿರ್ಗಾ ನಾನು ರೆಡಿಯಾಗಿ ಪೂಜೆ ಮಾಡೋಣ ಅಂತ ಹೋದೆ. ಮಮ್ಮಿ ಫಸ್ಟ್ ಪೂಜೆ ಮಾಡಿದ್ರು, ನಾನು ಪೂಜೆ ಮಾಡಿ ತಿರ್ಗಾ ತಲೆ ಎಲ್ಲ ಬಾಚ್ಕೊಂಡು ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ವಿ. ಇವತ್ತೇನೋ ಎದ್ವಾ ತದ್ವಾ ಗಾಡಿ ಅಂತೂ ಎಷ್ಟು ಗಾಡಿ ಬರ್ತಿತ್ತು ಅಂದರೆ ಕರ್ಪೂರ ಹಚ್ಚಿರೋದು ನಿಲ್ತಾನೆ ಇರಲಿಲ್ಲ, ಕೆಟ್ಟೋಗ್ಬಿಡ್ತಾಯಿತ್ತು ಅಷ್ಟು ಗಾಡಿ. ಈಚೆ ಗಣಕಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಿ ಒಳಗಡೆ ದರ್ಶನಕ್ಕೆ ಅಂತ ಹೋದ್ವಿ. ನಮ್ಮೂರಲ್ಲಿ ಪಂಚಲಿಂಗಪ್ಪನ ಪ್ರತಿ ಶಿವರಾತ್ರಿಯಲ್ಲಿ ತುಂಬ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡ್ತಾರೆ. ಆ್ಯಂಡ್ ಈ ಸಲಿನೂ ಕೂಡ ಅದೇ ಥರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವ್ರ ದರ್ಶನ ಮುಗಿಸಿ ಈಚೆ ಬಂದ್ವಿ. ಮಮ್ಮಿ ದೇವ್ರ ಸೇವೆಗೆ ಅಂತ ದುಡ್ಡು ಕೊಟ್ಟರು, ಅದು ರಸೀದಿ ಕೊಡ್ತಾಯಿದ್ರು. ಸೊ ಇಲ್ಲಿ ನಮ್ಮ ಬಸ್ವನ್ನ ನೆನ್ನೆ ನೈಟ್ ಹಿಡ್ದು ಕಟ್ಟಾಕಿಬಿಟ್ಟಿದ್ದಾರೆ. ಪಾಪ ಹೆಂಗೆ ನಿಂತಿದ್ದಾವೆ ನೋಡಿ. ಅದಾದಮೇಲೆ ಅಕ್ಕಪಕ್ಕ ಇದ್ದ ದೇವಸ್ಥಾನ ಅಂದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ದೇವ್ರುಗಳನ್ನೂ ನೋಡಿಕೊಂಡು ದರ್ಶನ ಮಾಡಿಕೊಂಡು ನಾನು ಮಮ್ಮಿ ಕುತ್ಕೊಂಡು ಒಂದೆರಡು ಫೋಟೋ ತಗೊಂಡ್ವಿ. ಅದಾದಮೇಲೆ ದೈತಮ್ಮ ದೇವಸ್ಥಾನಕ್ಕೂ ಕೂಡ ಬಂದು ಅಲ್ಲೂ ಕೈ ಮುಗ್ದು ದರ್ಶನ ಮಾಡಿದ್ವಿ. ಅಲ್ಲಿಂದ ಎಲ್ಲ ಬರೋಷ್ಟರಲ್ಲಿ 11:30 12 ಗಂಟೆ ಆಗೇ ಹೋಗ್ಬಿಟ್ಟಿತ್ತು. ನಾವು ತಿಂಡಿ ಮಾಡ್ದೇ ಹೋಗಿದ್ದೋ, ತಿಂಡಿ ಬಂದು ಮಾಡೋಣ ಅಂತ. ಅಷ್ಟರಲ್ಲಿ ತಾತ ಊಟ ತಿಂಡಿ ಏನಾದರೂ ಕೊಡಿ ಅಂತ ಕೇಳ್ಕೊಂಡು ಬಂದಿದ್ದರು. ಅವ್ರಿಗೆ ಊಟ ತಿಂಡಿ ಎಲ್ಲ ಕೊಟ್ಟು ಅದಾದಮೇಲೆ ನಾವು ಊಟ ಹಾಕ್ಕೊಂಡು ತಿಂದ್ವಿ. ಇವತ್ತು ಮಮ್ಮಿ ಟಿಫನ್ಗೆ ಅಂತ ಬಾತು ಮತ್ತು ಕೇಸರಿಬಾತ್ ಮಾಡಿದರು. ಈ ಸಲ ಏನೋ ಕೇಸರಿಬಾತ್ ಡಿಫ್ರೆಂಟ್ ಟೇಸ್ಟಾಗಿತ್ತು, ಚೆನ್ನಾಗಿತ್ತು. ಅದನ್ನು ತಿನ್ಕೊಂಡು ಬಿಸಿಲಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಸಾಕಾಯಿತು. ಮಲಗಿದ್ದೆದ್ರೆ 4 ಗಂಟೆ ಆಗಿಬಿಟ್ಟಿದೆ ಆಗಲೇ. ಆಮೇಲೆ ಊಟ ಮಾಡಿಕೊಂಡು ತಿರ್ಗಾ ಕಲ್ಮಿಟ್ಟಿ ದೊಡ್ಡಿಲಿ ಹಿರಿಯಮ್ಮನ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅಲ್ಲಿಗೆ ಹೋಗಿ ಪೂಜೆ ಮಾಡಿಸೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಇಂದು ದಿನ ಪಲ್ಲಕ್ಕಿ ಉತ್ಸವ ಮಾಡಿದರು ಹಿರಿಯಮ್ಮಂದು. ಅದನ್ನು ತೊಟ್ಲಲ್ಲೆಲ್ಲ ಇಟ್ಟಿದ್ರು. ಅದು ತುಂಬ ಚೆನ್ನಾಗಿತ್ತು. ಮತ್ತು ನಮ್ಮ ಹಿರಿಯಮ್ಮ ಅಂತೂ ಯಾವಾಗಲೂ ಎದ್ದು ಬರೋ ಥರನೇ ಕಾಣಿಸ್ತಾ ಇರುತ್ತೆ ನೋಡಿ. ಸರಿ ಅಂತ ಅಲ್ಲಿ ದರ್ಶನ ಮಾಡಿಕೊಂಡು ತಿರ್ಗಾ ನಾನು ಮಮ್ಮಿ ಎಲ್ಲ ಮನೆ ಕಡೆ ಬಂದ್ವಿ. ಅಷ್ಟರಲ್ಲಿ ನಿಕ್ಕಿ ಮತ್ತು ಅತ್ತೆ ಎಲ್ಲ ಬಂದಿದ್ದರು. ಫಾರ್ ದ ಫಸ್ಟ್ ಟೈಮ್ ನಿಕ್ಕಿನ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಅದು ಫೋರ್ಸ್ಫುಲಿ ನಾನು ವೀಡಿಯೋನ ಅವಳು ಗೊತ್ತಿಂದಂಗೆ ತೆಗ್ದೆ, ಬಟ್ ಹಾಕ್ತೀನಿ ಅಂತಲೂ ಹೇಳಿದ್ದೆ. ಸೊ ಹಾಕಿದ್ದೀನಿ ನೋಡು ನಿಕ್ಕಿ. ಸರಿ ಅಂತ ಅವಳು ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅಂದರೆ ನಿಕ್ಕಿ ಇನ್ನೂ ದೇವಸ್ಥಾನದಲ್ಲಿ ದರ್ಶನ ಮಾಡಿರಲಿಲ್ಲ. ಈಗ ತಿರ್ಗಾ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಎಲ್ಲ ಮಾಡಿಕೊಂಡು ಅದಾದಮೇಲೆ ಆರ್ಕೆಸ್ಟ್ರಾ ಜಾತ್ರೆ ಮಿಕ್ಕಿದೆಲ್ಲ ನೋಡ್ಕೊಂಡು ಬರಬೇಕು. ಸರಿ ಅಂತ ನಾವು ದರ್ಶನ ಮಾಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಜನ, ಕ್ಯೂ ಅಲ್ಲಿ ಜನ ನಿಂತಿದ್ದರು. ಸೊ ಇನ್ನೇನು ಮಾಡೋದು, ಇವಳ ಜೊತೆ ಬಂದಿದ್ದೀನಿ, ಇವಳು ದರ್ಶನ ಮಾಡಬೇಕು, ಒಬ್ಬಳೇ ಹೋಗ್ಬೇಕಲ್ಲ ಅಂದ್ಬಿಟ್ಟು ನಾನು ಜೊತೇಲಿ ಬಂದೆ. ಹೇಳಿದ್ನಲ್ಲ ಮಿನಿ ಬ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ನಾನು 3 ಸಲ ಪಂಚಲಿಂಗಪ್ಪನ ದರ್ಶನ ಮಾಡಿದೆ ಅಂತ. ಇದಾದಮೇಲೆ ತಿರ್ಗಾ ಮತ್ತೆ ಒಂದು ಸಲ ಬಂದೆ ನಿಕ್ಕಿ ಜೊತೆನೇ. ಅವ್ರ ಫ್ರೆಂಡ್ ಏನೋ ಬಂದಿದ್ದರು ಜೊತೇಲಿ, ನಾನು ಅವಳು ಅವ್ರ ಫ್ರೆಂಡ್ 3 ಜನನೂ ಹೋಗಿದ್ದು ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಪಟಾಕಿ ಎಲ್ಲ ಹೊಡಿತಾಯಿದ್ರು, ಅದನ್ನು ಕಾಣಿಸ್ತಾ ಇಲ್ಲ. ಅದು ಆ್ಯಕ್ಚುಲಿ ಜೋರಾಗಿ ವೆರೈಟಿ ಪಟಾಕಿ ಎಲ್ಲ ಹೊಡಿತಾಯಿದ್ರು. ಇಲ್ಲಿ ನಮ್ಮ ಅನ್ನು ಸಿಕ್ಕಿದ್ಲು, ಹಾಯ್ ಮಾಡು ಅಂದರೆ ಅವಳು ಮೂಗಲ್ಲೇ ಹಾಯ್ ಮಾಡ್ತಾವಳೆ. ಸರಿ ಈಗ ನೋಡಿ ನಮ್ಮ ಪಟಾಕಿ ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿಯಪ್ಪ. ಅದು ನೋಡೋಕ್ಕೆ ಚೆಂದ, ಬಟ್ ಸೌಂಡ್ ಅಂತೂ ಇರಿಟೇಟಿಂಗು. ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ತಿರ್ಗಾ ತಿಂಡಿಗಳು ತಿನ್ನೋಣ ಅಂತ ಬಂದ್ವಿ. ಒಂದೊಂದು ಅಂದರೆ ಇಬ್ರಿಗೂ ಮಮ್ಮಿ 100 ರೂಪಾಯಿ ಕೊಟ್ಟಿತ್ತು. ಆ 200 ರೂಪಾಯಿ ಖಾಲಿ ಆಗಬೇಕು ಅಂತ ಮಾತಾಡ್ಕೊಂಡು ಬಂದ್ವಿ. ಅಲ್ಲಿ ನೋಡಿದ್ರೆ 200 ರೂಪಾಯಿ ಮೇಲೆ ಇನ್ನೂ ಎಷ್ಟೋ ದುಡ್ಡು ಖರ್ಚಾಗೋಯ್ತು. ಇಲ್ಲಿ ನಾವು ಪಾನಿಪುರಿ ತಿನ್ನಬೇಕಾದ್ರೆ ಎಲ್ಲ ಸೆಲೆಬ್ರಿಟಿಗಳು ಹೋಗ್ತಾಯಿದ್ರು. ನಾನು ಧ್ರುವ ಸರ್ಜನ ಕಾರ್ ಒಳಗಡೆ ಕೂತಿರೋದನ್ನ ಅವರೊಬ್ಬನ್ನ ನೋಡಿದೆ, ಮಿಕ್ಕಿ ಸೆಲೆಬ್ರಿಟಿನೆಲ್ಲ ನೋಡೋಕ್ಕಾಗಲಿಲ್ಲ. ಧ್ರುವನ್ ಮಾತ್ರ ಕರೆಕ್ಟಾಗಿ ನೋಡಿದೆ. ಖುಷಿ ಆಯಿತು, ಫಾರ್ ದ ಫಸ್ಟ್ ಟೈಮ್ ಅಲ್ವಾ ಹೀರೋನ ನೋಡಿದೆ ಅಂತ. ಈ ಕಡೆ ಗೋಬಿ, ಪಾನಿಪುರಿ, ಗೋಲ್ಗಪ್ಪ, ಜಿಲೇಬಿ ಮತ್ತು ಇನ್ನೇನೇನೋ ಟ್ರೈ ಮಾಡಿ ತಿಂದ್ವಿ. ಅಷ್ಟು ತಿಂಡಿಲೂ ಬೆಸ್ಟ್ ಅನಿಸಿದ್ದು ಸುಕ್ಕಪುರಿನೇ. ಎಲ್ಲರಿಗೂ ಸುಕ್ಕಪುರಿ ಇಷ್ಟನೇ ಇರುತ್ತೆ. ಅಲ್ಲೆಲ್ಲ ತಿನ್ಕೊಂಡು ತಿರ್ಗಾ ಆರ್ಕೆಸ್ಟ್ರಾ ನೋಡೋಣ ಅಂತ ಬಂದ್ವಿ. ಇಲ್ಲಿ ದೂರದಿಂದ ಏನೂ ಕಾಣಿಸ್ತಾ ಇಲ್ಲ ಗೈಸ್. ಅದು ಟಿ ಹಾಕಿರ್ತಾರಲ್ಲ ಅಲ್ಲಿ ನೋಡಬೇಕಾಗಿತ್ತು ಅಷ್ಟೇ. ಸೊ ಮಿನಿ ಬ್ಲಾಗ್ದಲ್ಲಿ ಹೇಳ್ದಂಗೆ ಹಿಂದಿಂದ ಬಂದು VIP ಸೀಟಲ್ಲಿ ಹೋಗಿ ಕೂತ್ಕೊಂಡು ಆಮೇಲೆ ನೋಡಿದ್ವಿ.
ಈ ಹಿಂದೆಯಿಂದ ಎಷ್ಟು ಝೂಮ್ ಹಾಕಿದ್ದೀನಿ ನೋಡಿ. ಧ್ರುವನ್ ಕಂಡುಹಿಡಿಬೋದಲ್ವಾ, ಧ್ರುವ ಸರ್ಜಾ ಮತ್ತು ಎಲ್ಲ ಸೆಲೆಬ್ರಿಟಿಗಳು ಕಾಣಿಸ್ತಾ ಇದ್ದಾರೆ. ಕಂಡುಹಿಡಿಬೋದು ಅಂತ ಅನ್ಕೋತೀನಿ. ಅಲ್ಲಿ ನಿಮ್ಗೆ ಕ್ಲಿಯರಾಗಿ ಕಾಣಿಸಿರಲ್ಲ, ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಧ್ರುವ ಸರ್ಜಾ. ನಾನಂತೂ ಸ್ನ್ಯಾಪಲ್ಲಿ ಇರೋರಿಗೆಲ್ಲ ಹುಚ್ಚಿಡ್ಸ್ಬಿಟ್ಟಿದ್ದೀನಿ. ಯಾಕಂದರೆ ಎಲ್ಲ ಪ್ರತಿ ಒಂದು ಸ್ನ್ಯಾಪು ಹಾಕಿದ್ದೀನಿ. ಇಲ್ಲಿ ಏನೇನು ಪ್ರೋಗ್ರಾಮ್ ನಡೀತಿದೆ, ಏನೇನು ಸನ್ಮಾನಗಳು ಮತ್ತು ಡ್ಯಾನ್ಸ್ ಸಾಂಗ್ಸ್ ಎಲ್ಲನೂ ಹಾಕ್ಬಿಟ್ಟಿದ್ದೀನಿ. ಯಾರೆಲ್ಲ ನನ್ನ ಸ್ನ್ಯಾಪಿಂದ ಯಾರಿಗೆಲ್ಲ ಇರಿಟೇಟ್ ಆಗೈತೆ ದಯವಿಟ್ಟು ಕ್ಷಮಿಸ್ಬಿಡಿ. ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರೋ ಒಬ್ಬರು ನಂಗೆ ಮೆಸೇಜ್ ಹಾಕಿದ್ರು, ಯಾಕೆ ಇಷ್ಟೊಂದು ಸ್ನ್ಯಾಪ್ ಹಾಕ್ತೀರಾ ಅಂತ. ಸೊ ಅದಕ್ಕೋಸ್ಕರ ಇರಿಟೇಟ್ ಆಗಿರಿದ್ರೆ ಸಾರಿ. ಮತ್ತು ಇನ್ನೊಂದು ಖುಷಿ ಕೊಟ್ಟಿದ್ದೇನು ಅಂದರೆ, ಐಶ್ವರ್ಯ, ಬಿಗ್ ಬಾಸ್ ಐಶ್ವರ್ಯ ಬಂದಿದ್ದರು. ನನಗೆ ಗೊತ್ತೇ ಆಗಲಿಲ್ಲ ಐಶ್ವರ್ಯ ಅಂತ ಅಂದಾಗ. ಆಮೇಲೆ ಬಿಗ್ ಬಾಸ್ ಐಶ್ವರ್ಯ ಅಂದಾಗ ಅವ್ರ ಫೇಸ್ ನೋಡಿ ಗೊತ್ತಾಯಿತು ಯಾರು ಅಂತ. ಖುಷಿ ಆಯಿತು. ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರ ಭಾಷಣ ಮತ್ತು ಇನ್ನು ಎಲ್ಲ ಸೆಲೆಬ್ರಿಟಿಗಳು ಮಾತಾಡಿದ್ರು. ಅವ್ರದ್ದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಒಬ್ಬರು ಏನು ಹೇಳಿದ್ರು ಅಂತ ಅಂದರೆ, ಧ್ರುವ ಸರ್ಜಾ ಅವ್ರಿಗೆ, ಈಗ ನಮ್ಮ ಕೆರಗೋಡಲ್ಲಿ ಕೆರೆ ಇದೆ, ಅಲ್ಲಿ ಯಾವಾಗಲೂ ಬೋಟಿಂಗ್ ಮಾಡ್ತಿದ್ರು ಆಗ. ಬಟ್ ಈಗ ಸಮ್ ರೀಸನ್ಸಿಂದ ಅದೆಲ್ಲ ನಿಂತೋಗ್ಬಿಟ್ಟಿದೆ. ತಿರ್ಗಾ ಅದೇ ಥರ ಬೋಟಿಂಗ್ ರೀಸ್ಟಾರ್ಟ್ ಮಾಡಿ ಮತ್ತು ವಾಕಿಂಗ್ ಪಾರ್ಕ್ ಥರ ಮಾಡಿ ಅಂತ ಏನೋ ಕೇಳ್ಕೊತಾ ಇದ್ರು. ಅಲ್ಲೇ ಇದ್ದ MLA ಅಂದರೆ ರವಿಕುಮಾರ್ ಸರ್ ಹೇಳಿದ್ದೇನೆಂದರೆ, ಯಾವ ಥರ ನಂಜನಗೂಡಲ್ಲಿ ಶ್ರೀಕಂಠೇಶ್ವರ ಫೇಮಸ್ ಆಗಿದೆಯೋ ಅದೇ ಥರ ಕೆರಗೋಡಲ್ಲಿ ಪಂಚಲಿಂಗೇಶ್ವರನ ಫೇಮಸ್ ಮಾಡ್ತಾರಂತೆ ಅಂತ ಹೇಳ್ತಾಯಿದ್ರು. ಆ ಮಾತು ಕೇಳಿ ತುಂಬ 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 ಖುಷಿಯಾಯಿತು. ಇದೇ ಥರ ನಮ್ಮ ಕೆರಗೋಡು ತುಂಬ ಅಭಿವೃದ್ಧಿ ಹೊಂದಲಿ ಆ್ಯಂಡ್ ಪಂಚಲಿಂಗೇಶ್ವರನು ತುಂಬ ಫೇಮಸ್ ಆಗಲಿ ಅಂತ ನಾನು ಮನಸಲ್ಲೇ ಅಂದ್ಕೊಂಡೆ. ಈ ಕಡೆ ನಾನು ನಿಕ್ಕಿ ಊಟ ಮಾಡಿ ಮುಗಿಸಿ ಬರಬೇಕಾದ್ರೆ ಇಲ್ಲೆಲ್ಲ ಕಾಶಿ ಗಂಗಾ ಪೂಜೆಗೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಕೂತಿದ್ರು. ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇಲ್ಲದನ್ನೆಲ್ಲ ಅಲ್ಲಿ ವ್ಯೂ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಮುಂದೆ ಬಂದು ನಾನು ನಿಕ್ಕಿ ಇಬ್ಬರು ಕೂತ್ಕೊಂಡ್ವಿ VIP ಸೀಟಲ್ಲಿ. ಇಲ್ಲಿ ಐಶ್ವರ್ಯ ಏನೇನೋ ಮಾತಾಡ್ತಾಯಿದ್ರು. ನಾನು ಹೇಳಿದ್ನಲ್ಲ, ರವಿಕುಮಾರ್ ಸರು ಹೇಳ್ತಾಯಿದ್ರು ಈ ಥರ ಪಂಚಲಿಂಗೇಶ್ವರನ ತುಂಬ ಅಭಿವೃದ್ಧಿಗೊಳಿಸ್ತೀನಿ ಹಂಗೆ ಹಿಂಗೆ ಅಂತ. ಸೊ ಅದು ಮಾತಾಡ್ತಾಯಿದ್ರು. ಈ ಕಡೆ ಧ್ರುವ ಸರ್ಜನ್ ನೋಡಿ ಕಾಣಿಸ್ತಾ ಇದ್ದಾರೆ. ಇಷ್ಟು ಹತ್ರದಿಂದ ನಾನು ಫಸ್ಟ್ ಟೈಮ್ ಒಬ್ಬರು ಸೆಲೆಬ್ರಿಟಿ ಅಂದರೆ ಒಬ್ಬ ಹೀರೋನ ನೋಡಿರೋದು. ಅಲ್ಲೇ ಇವರು ಧ್ರುವ ಸರ್ಜಾ ಅವರು ಕೂಡ ಸ್ಪೀಚ್ ಎಲ್ಲ ಕೊಟ್ಟರು. ಅದಾದಮೇಲೆ ಹ್ಯಾಂಕರ್ ಇದ್ರಲ್ಲ, ಅವರು ಡ್ಯಾನ್ಸ್ ಮಾಡಿ ಅಂತ ಫೋರ್ಸ್ ಮಾಡಿದ್ರು. ಸೊ ಒಂದೆರಡು ಸ್ಟೆಪ್ ಹಾಕಿದ್ರು. ಸೊ ಡ್ಯಾನ್ಸ್ ಮಾಡಿ ಅವರು ಕೂಡ ಹೊರಟರು. ಅದಾದಮೇಲೆ ಕಾಶಿಲಿ ನಡೆಯೋ ಗಂಗಾ ಪೂಜೆ ಇಲ್ಲಿ ನೋಡೋ ಅವಕಾಶ ನಮ್ಗೆ ಸಿಕ್ತು. ಅದಕ್ಕೋಸ್ಕರ ನಮಗೆ ಒಂಥರ ಪ್ರೌಡ್ ಫೀಲ್. ಈ ಥರ ಒಂದು ಗಂಗಾ ಪೂಜೆ ಕಾಶಿಲಿ ನಡೀತಾ ಇದ್ದದ್ದು ನಮ್ಮ ಮಂಡ್ಯದಲ್ಲಿ ಕೆರಗೋಡಲ್ಲಿ ನೋಡ್ತಾ ಇರೋದು ಇನ್ನೂ ತುಂಬ ಖುಷಿ ಅನಿಸ್ತು. ಅದನ್ನು ನೋಡಿಕೊಂಡು ತಿರ್ಗಾ ಮನೆಗೆ ಹೋಗಿ ಮಲ್ಕೊಳ್ಳೋಷ್ಟರಲ್ಲಿ 2 ಆಗಿಬಿಟ್ಟಿತ್ತು. ಸೊ ತಿರ್ಗಾ ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗ್ದೇ ಬೆಳಗ್ಗೆ ಪಕ್ಕದೂರಲ್ಲಿದ್ದ ಬೀರೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ದೇವ್ರ ದರ್ಶನ ಮಾಡಿ ಊಟ ಮಾಡ್ಕೊಂಡು ಬಂದ್ವಿ ನಾನು ಮಮ್ಮಿ ಎಲ್ಲ. ಅಂದು ಸ್ವಲ್ಪ ಹೊತ್ತು ಆದಮೇಲೆ ಅಮ್ಮ ಕಾಲ್ ಮಾಡಿದ್ರು, ಬಾ ಇಲ್ಲಿ ಸೋಮೇಶ್ವರನ ಕೈ ಮುಕ್ಕೊಂಡು ಇಲ್ಲೂ ಪರದಲ್ಲಿ ಊಟ ಮಾಡ್ಕೊಂಡು ಹೋಗು ಅಂತ. ನಾನು ಅವಾಗ ತಾನೇ ಬಂದಿದ್ದೆ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು 12 ಗಂಟೆ ಮೇಲೆ ಹೋದೆ. ಇಲ್ಲಿದ್ದೆ ಸೋಮೇಶ್ವರ ದೇವಸ್ಥಾನಕ್ಕೂ ಕೈ ಮುಗಿದು ಅಕ್ಕಪಕ್ಕ ಇದ್ದ ಎಲ್ಲ ವಿಗ್ರಹಕ್ಕೂ ಕೈ ಮುಗಿದು ತಿರ್ಗಾ ಊಟಕ್ಕೆ ಅಂತ ನಾನು ಅಮ್ಮ ಇಬ್ಬರು ಹೊರಟ್ವಿ. ಆದರೂ ದೇವಸ್ಥಾನದಲ್ಲಿ ಪ್ರಸಾದ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಎಷ್ಟು ಒಂದು 9 ತಿಂದಿದ್ದೆ, ಬಟ್ ಹೊಟ್ಟೆ ಜಾಸ್ತಿ ತುಂಬಿದ್ರಿಂದ ಇಲ್ಲಿ ಜಾಸ್ತಿ ಊಟ ಮಾಡೋಕ್ಕಾಗಲಿಲ್ಲ. ಇಲ್ಲಿ ವೆರೈಟಿಯಾಗಿ ಏನೋ ಕುಂಬಳಕಾಯಿದು ಹಲ್ವಾ ಥರ ಮಾಡಿದರು, ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲಿಂದ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ಅಮ್ಮನ ಕರ್ಕೊಂಡು ನಾನು ಕೆರಗೋಡಕ್ಕೆ ಹೊರಟೆ. ತಿರ್ಗಾ ಪಂಚಲಿಂಗೇಶ್ವರನ ಪ್ರಸಾದ ತಿನ್ನಬೇಕು ಅಂತ ಸ್ವಲ್ಪ ತಿನ್ಕೊಂಡು ಬರೋಣ ಅಂತ ನಾನು ಅಮ್ಮ ಹೊರಟ್ವಿ. ಪ್ರಸಾದ ತಿನ್ಕೊಂಡು ಅಮ್ಮ ದರ್ಶನ ಮಾಡಬೇಕು ಅಂತ ಅಂದರು. ನಾನು ಅಮ್ಮ ಇಬ್ಬರು ಬಂದ್ವಿ. ಎಷ್ಟು ಸತಿ ನೋಡಿದೆ ಹೇಳಿ ನಾನು ಪಂಚಲಿಂಗೇಶ್ವರನ, ಅದು ನಾನೇ ತುಂಬ ಲಕ್ಕಿ ಅನಿಸುತ್ತೆ. ನೆನ್ನೆ ಬೇರೆ ಹಾಕಿದ್ರು ವಿಗ್ರಹ, ಇವತ್ತು ಬೇರೆ ಹಾಕಿದ್ರು. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಜಾತ್ರೆಯೆಲ್ಲ ಒಂದು ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ನಾನು ಅಮ್ಮ ಬಂದ್ವಿ. ಅಲ್ಲಿಂದ ಬಂದು ಜ್ಯೂಸ್ ಕುಡ್ಕೊಂಡು ತಿರ್ಗಾ ಮಲ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.